ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಏಯ್ ಸಾರಿ, ನೀನು ಬಂದಿದ್ದು ಗೊತ್ತೇ ಆಗಲಿಲ್ಲ. ನೀವು ಓದಿರೋ ತಾನೆ? ಯಾಕೆ ಡೌಟಾ? ಸರ್ಟಿಫಿಕೇಟ್ಸ್ ತೋರಿಸ್ಲಾ? ಅಲ್ರಿ, ಓದಿದ್ದೀರಾ, ಎಲ್ಲದೂ ತಿಳ್ಕೊಂಡಿರೋ ತರ ಕಾಣ್ತೀರಾ. ಮದ್ವೆಗೂ ಮುಂಚೆ ಹುಡುಗಿಗೆ ಒಪ್ಪಿಗೆ ಇದೆಯೋ ಇಲ್ವೋ ಅಂತ ಒಂದ್ ಮಾತು ಕೇಳ್ಬೇಕಂತ ಅನ್ಸಿಲ್ವಾ? ನೀನು ಒಪ್ಕೊಂಡಿದ್ಯಾ, ಅದಕ್ಕೆ ನಮ್ಮ ತಂದೆ ತಾಯಿ ಇಷ್ಟಪಟ್ಟರು ಅಂತ ಅನ್ಕೊಂಡು ನಾನು ಮದುವೆ ಅದೇ. ಓ, ನಿಮ್ ತಂದೆ ತಾಯಿ ಇಷ್ಟಪಟ್ರು ಅಂತ ನೀವ್ ಈ ಮದ್ವೆ ಆದ್ರಿ ಅಲ್ಲ? ನಿಮ್ ಸ್ವಂತ ಜೀವನ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳೋ ಸ್ವಾತಂತ್ರ್ಯ ನಿಮ್ದು ಅನ್ನೋ ಸಾಮಾನ್ಯ ಜ್ಞಾನ ಇಲ್ವಾ ನಿಮ್ಗೆ? ಸರಿ, ನಂಗೆ ಇರ್ಲಿಲ್ಲ. ನಿಂಗಾದ್ರೂ ಬಂದು ನನ್ನ ಹತ್ರ ಮಾತಾಡಿ ನಂಗೆ ಈ ಮದುವೆ ಇಷ್ಟ ಇಲ್ಲ ಅಂತ ಹೇಳ್ಬೋದಿತ್ತಲ್ಲ. ನನ್ನ ಅಭಿಪ್ರಾಯ ಕೇಳೋ ಸಹನೆ ಆಗ್ಲಿ, ಹೇಳೋ ಅವಕಾಶ ಆಗ್ಲಿ ಯಾರು ಕೊಡ್ಲಿಲ್ಲ ನನ್ಗೆ. ಬಲವಂತದಿಂದ ಈ ಮದ್ವೆ ಮಾಡಿಸಿದ್ರು. ಒಂದ್ ಹುಡುಗಿಗೆ ತನ್ನ ಮನ್ಸಿನಲ್ಲಿರೋದ್ನೆಲ್ಲ ಹೇಳ್ಕೊಳಕ್ಕೆ, ಹಂಚ್ಕೊಳಕ್ಕೆ ತಾಯಿ ಇರ್ಬೇಕು. ನನಗೆ ಅವರೇ ಇಲ್ಲ. ತಂದೆಗೆ ನನ್ನ ಪ್ರೀತಿ ಅರ್ಥ ಆಗ್ಲಿಲ್ಲ. ನೋಡಿ, ನೀವು ನನ್ನ ಕುತ್ತಿಗೆಗೆ ತಾಳಿ ಕಟ್ಟಿರ್ಬೋದು, ಆದ್ರೆ ನಾನು ಇಷ್ಟಪಡ್ತಿರೋದು, ನನ್ನ ಮನ್ಸಿನಲ್ಲಿ ಗಂಡನ ಸ್ಥಾನದಲ್ಲಿರೋದು ನನ್ನ ಹೇಮಂತೆ. ನಾನು ಬಾಳೋದು ಅವನ ಜೊತೆಲೆ. ಇವತ್ತು ನನ್ನ ತಂದೆ ನಮ್ಮಿಬ್ರನ್ನ ದೂರ ಮಾಡಿರ್ಬೋದು, ಆದ್ರೆ ನಮ್ಮ ಪ್ರೀತಿನ ದೂರ ಮಾಡೋದಕ್ಕೆ ಯಾರಿಂದನೂ ಸಾಧ್ಯನೇ ಇಲ್ಲ. ನನಗೆ ಗೊತ್ತು, ಇವತ್ತಲ್ಲ ನಾಳೆ ಅವನು ಬಂದೇ ಬರ್ತಾನೆ, ನನ್ನಲ್ಲಿಂದ ಕರ್ಕೊಂಡು ಹೋಗ್ತಾನೆ. ಹಾಗಿದ್ರೆ ಈ ಮದುವೆ ನನ್ನ ದೃಷ್ಟಿಲಿ ನನಗೆ ನನ್ನ ತಂದೆಯಿಂದ ಸಿಕ್ಕಿರೋ ಸ್ವಾತಂತ್ರ್ಯ. ಇಷ್ಟೆಲ್ಲ ಆದ್ಮೇಲೂ ನೀವು ನನ್ನ ಫೋರ್ಸ್ ಮಾಡಿದ್ರೆ ಮೈ ಸಿಗುತ್ತೆ, ಮನ್ಸಿಗಲ್ಲ ತಾನೆ? ಸರಿ, ನಿನ್ಗೇನ್ ಬೇಕು? ಡೈವೋರ್ಸ್. ಡಿವೋರ್ಸಾ? ಹೌದು, ನನಗೆ ಡಿವೋರ್ಸ್ ಬೇಕು. ನಾನು ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸಿರೋ ನಾನು ಹೇಮಂತ್ನ ಹುಡ್ಕೊಂಡು ಬರ್ತೀನಿ. ನನಗೆ ಗೊತ್ತು, ಒಂದಲ್ಲ ಒಂದ್ ಕಡೆ ನನಗೋಸ್ಕರ ಕಾಯ್ತಾ ಇರ್ತಾನೆ. 7 ವರ್ಷದ ಪ್ರೀತಿ ನಮ್ದು. ಈ ಪ್ರೀತಿನ ಸೋಲಕ್ಕೆ ನಾನು ಖಂಡಿತ ಬಿಡಲ್ಲ. ಅವನ್ ಎಲ್ಲಿದನೋ ಅಲ್ಲಿ ಹೋಗಿ ನಾನು ಅವನ್ ಸಿಕ್ಕದ್ಮೇಲೆ ನಾವಿಬ್ರು ದೂರ ಹೋಗಿ ಬದುಕ್ತೀವಿ. ನೋಡಿ, ದಯವಿಟ್ಟು ನಮ್ಮ ಪ್ರೀತಿನ ಅರ್ಥ ಮಾಡ್ಕೊಳ್ಳಿ ನೀವು, ಪ್ಲೀಸ್. ನಿಂಗೆ ಡಿವೋರ್ಸ್ ತಾನೇ ಬೇಕು? ಒತ್ತಾಯದಿಂದ ನೆಮ್ಮದಿಯಾಗಿ ಜೀವನ ಮಾಡೋಕ್ಕಾಗಲ್ಲ. ಡೋಂಟ್ ವರಿ, ನಾನು ನಿಂಗೆ ಡಿವೋರ್ಸ್ ಕೊಡ್ತೀನಿ.